ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಮುನ್ನಾರ್ಗೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಮುನ್ನಾರ್ಗೆ. ಸೊ ಇಟ್ಸ್ ಲೈಕ್ ಆಲ್ಮೋಸ್ಟ್ 1-2-3 years ಇಂದ ಪ್ಲಾನ್ ಮಾಡಿ ಫೈನಲಿ ಇವತ್ತು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಈ ಪ್ಲಾನ್ ನ. ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಮುನ್ನಾರ್ ಅಂತ. ರೂಟ್ ಮಿಸ್ ಆಗ್ಬಿಟ್ಟು ಫುಲ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾವು ಮ್ಯಾಪೇ ನೋಡಿಲ್ಲ, ಹಂಗೆ ಹೋಗ್ಬಿಟ್ಟು ಲೈಕ್ ಆಲ್ಮೋಸ್ಟ್ ನಾವು ಯಾವುದು ಬಂಡೀಪುರವರೆಗೂ ಹೋಗ್ಬಿಟ್ಟಿದ್ವಿ. ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿರೋ ರೂಟ್ ಬಂದು ಸತ್ಯಮಂಗಲ ಕಾಡು ಆ ಸೈಡ್ ಹೋಗಬೇಕು ನೋಡ್ರಿ, ಅಲ್ಲಿವರೆಗೂ ಹೋಗ್ಬಿಟ್ಟಿದ್ವಿ ರೂಟ್ ಮಿಸ್ ಆಗಿ. ಸುಮ್ಮನೆ 1 hour ಫುಲ್ ಟೈಮ್ ವೇಸ್ಟ್. 1.5 hour 1 hour ಅಲ್ಲ 1.5 hour ಫುಲ್ ಟೈಮ್ ವೇಸ್ಟ್. ಬೆಳಗ್ಗೆ ಬ್ಯಾಂಗ್ಳೂರು ಬಿಟ್ಟಿದ್ದು 6:45ಗೆ. ಇವಾಗ ಕೇರಳ ಚೆಕ್ ಪೋಸ್ಟ್ ಎಂಟರ್ ಆಗ್ತಾ ಇದ್ದೀವಿ 5 o'clockಗೆ. ಕೂತಿ ಅಂಡೆಲ್ಲ ಉರಿ ಬಂದ್ಬಿಟ್ಟಿದೆ. ಜೊತೆಗೆ ಇನ್ನೂ ಎಷ್ಟು ಅವರ್ಸ್ ಗೊತ್ತಾ, ಇನ್ನೂ 3 hours ಇದೆ ಮುನ್ನಾರ್ ಹೋಗೋದಕ್ಕೆ. ಬಸ್ ಸಾಕಾಗಿ ಹೋಗ್ಬಿಡ್ತು, ಲಾಂಗ್ ಜರ್ನಿನೇ ಸಾಕು ಅನ್ಸ್ಬಿಟ್ಟಿದೆ. ಅಯ್ಯೋ ಪಾಪ ಹುಡುಗಿ ಬಾಯ್ ಮಾಡ್ತಿದ್ದಾರೆ. ಫೈನಲಿ ಇವಾಗ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ಓ ಮೈ ಗಾಡ್, ಆಗ್ಬಿಟ್ಟಿದ್ದೀನಿ. ಸೊ ಇದು ರಿಸೆಪ್ಷನಿಸ್ಟ್ ಏರಿಯಾ. ಸೊ ಬೆಟರ್ ಬೆಳಗ್ಗೆಗೆಲ್ಲ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ 9:32 ಇವಾಗ ಬಂದಿದ್ದೀವಿ. ಬೆಳಗ್ಗೆ 6:45 ಬ್ಯಾಂಗ್ಳೂರು ಬಿಟ್ಟು ನಾನಂತೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಬಟ್ ರೆಸಾರ್ಟ್ ತುಂಬ ಚೆನ್ನಾಗಿದೆ. ಸೊ ಅಟ್ಲೀಸ್ಟ್ ಅಲ್ಲಿಂದ ಇಷ್ಟು ದೂರ ಓಕೆ ಬರಬೇಕಂದಾಗ ಏನು ಕಾಣಿಸಿಲ್ಲ. ಫುಲ್ 6 ಗಂಟೆಗೆ ಫುಲ್ ಕತ್ಲೆ ಆಗೋಯ್ತು. ಸೊ ಹಾಗಾಗಿ ಏನೂ ನೋಡೋದಕ್ಕಾಗಿಲ್ಲ. ಅಟ್ಲೀಸ್ಟ್ ಅಷ್ಟು ದೂರದಿಂದ ಅಂಡೂರಿ ಬರ್ಸ್ಕೊಂಡು ಬಂದಿರೋದಕ್ಕಾದ್ರೂ ಬೆಳಗ್ಗೆ ನೋಡಿ ಸಾರ್ಥಕ ಆಯಿತು. ನಮ್ಗೆ ಸಿಕ್ಕಿದ್ರೆ ಸಾಕು. ಬಿಕಾಸ್ ನಾವು ಬರ್ತಾ ಅಂದರೆ ಏನೂ ಕಾಣಿಸ್ಲಿಲ್ಲ ಕತ್ಲೆ ಆಗಿದ್ದರಿಂದ. ಸೊ ನೋಡೋಣ. ಸೊ ಇವತ್ತು ಡೇ 1 ಫುಲ್ ಟ್ರಾವೆಲ್. ಸೊ ಡೇ 2 ವಿಲ್ ಸಿ. ಹಾಯ್, ವೆಲ್ಕಮ್ ಟು ಡೇ 2. ಇವಾಗ ಎದ್ದೆ, ಫ್ರೆಶ್ ಅಪ್ಪು ಆಗಿಲ್ಲ, ಯಾಕಂದರೆ ಟೈಮ್ ವೇಸ್ಟ್ ಮಾಡಬೇಡ್ದು ಅನ್ನೋ ಒಂದೇ ಕಾನ್ಸೆಪ್ಟಲ್ಲಿ. ಸೊ ಎದ್ದೆ ಇದು ನಮ್ಮ ರೆಸಾರ್ಟ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. 401. ಸೊ ಇದು ಬಾಲ್ಕನಿ ನಮ್ಮ ರೂಮ್ದು. ಎದುರುಗಡೆನೆ ರಿವರು. ತುಂಬ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ನಮಗೆ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಆ ರೂಮಿಂದ ಈ ವ್ಯೂ ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುನ್ನಾರ್ ಸುತ್ತಕ್ಕೆ ಹೋಗ್ಬೇಕು. ಇವಾಗ ಇದರಿಂದ ಎದ್ದೋಗಕ್ಕೆ ಮನ್ಸು ಬರ್ತಾ ಇಲ್ಲ. ಇಲ್ಲಿ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಮೇಯ್ನಾಗಿ ಫುಡ್ಡು ತುಂಬ ಚೆನ್ನಾಗಿದೆ. ಯೂಶ್ವಲಿ ಕೇರಳ ವಯನಾಡ್ಗೆಲ್ಲ ಹೋದಾಗ ಫುಡ್ ಏನು ಚೆನ್ನಾಗಿರಲಿಲ್ಲ. ಬಟ್ ಇದು ಮಾತ್ರ ಫುಡ್ ತುಂಬ ಚೆನ್ನಾಗಿದೆ. ಏನು ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ ಬ್ರೇಕ್ಫಾಸ್ಟ್ಗೆ. ಪೂರಿ, ಇಡ್ಲಿ ಆ್ಯಂಡ್ ಬ್ರೆಡ್, ಎಗ್ ಇದೆ ಅಷ್ಟೇ. ಆಪ್ಷನ್ಸ್ ಏನು ಜಾಸ್ತಿ ಇಲ್ಲ. ಆ್ಯಸ್ ಯೂಶ್ವಲ್ ಜ್ಯೂಸ್ ಇದೆ, ಬ್ರೆಡ್ ಟೋಸ್ಟ್ ಇದೆ. ಸೊ ಅದರ್ ದಟ್ ಲೈಕ್ ತುಂಬ ಚೆನ್ನಾಗಿದೆ. ಸೊ ನಾವು ಬ್ರೇಕ್ಫಾಸ್ಟ್ ಆಗಿ ರೆಡಿಯಾಗಿ ನಿನ್ನೆ ಏನೇನು ಮಿಸ್ ಮಾಡ್ಕೊಂಡಿದ್ದೆ ರೋಡ್ ವ್ಯೂಸ್ ಎಲ್ಲ. ಸೊ ಇವತ್ತು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಫಸ್ಟ್ ಹೋಗ್ತಾ ಇರೋದು ನಾವು ಗ್ಯಾಪ್ ವ್ಯೂ ಅಂತ ಹೇಳ್ಬಿಟ್ಟು ಮುನ್ನಾರಲ್ಲಿ. ಅದು ತುಂಬ ಸೀನಿಕ್ ಪ್ಲೇಸ್. ಅದು ಮುನ್ನಾರಲ್ಲಿ ಎವ್ರಿ ಒನ್ ವಿಲ್ ಮಸ್ಟ್ ವಿಸಿಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಗ್ಯಾಪ್ ರೋಡ್ಗೆ ಹೋಗೋಣ. ಆನ್ ದ ವೇ ಹೋಗ್ತಾ ಎಷ್ಟು ಬ್ಯೂಟಿಫುಲ್ ವ್ಯೂ ಸಿಕ್ತು ಅಂತಂದರೆ ಲೈಕ್ ಫುಲ್ ಕಾಡೊಳಗಡೆ ಹೋಗ್ತಿದ್ವಿ. ಸಡನ್ನಾಗಿ ಅದು ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಬಿಕಾಸ್ ಯಾಕೆ ಅಂತಂದರೆ
ನಾನು ಎಂಜಾಯ್ ಮಾಡ್ತಿದ್ದೆ. ಸೊ ಹಂಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಅದನ್ನ ಸಡನ್ನಾಗಿ ನಮ್ಗೆ ಈ ಥರ ವ್ಯೂ ಬಂತು ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಹೋಗ್ತಾ ರೋಡಲ್ಲೆಲ್ಲ ಸ್ವಲ್ಪ ಸ್ಟಾಲ್ಸ್ ಹಾಕಿದ್ದಾರೆ. ಬಂದು ಟೀ ಕುಡ್ಕೊಂಡು ಈ ವ್ಯೂ ಎಂಜಾಯ್ ಮಾಡ್ತಿದ್ದೆ. ಸ್ವಲ್ಪ ಬ್ರೀಸ್ ಇದೆ, ಚಿಲ್ಲಾಗಿ ಸೂಪರ್ ಆಗಿದೆ. ಟೀ ಆದಮೇಲೆ ಬ್ರೆಡ್ ಆಮ್ಲೆಟ್ ಹೇಳಿದ್ದೆ, ಫುಲ್ ಬಿಸಿ, ಫುಲ್ ಸ್ಪೈಸಿ ನೋಡಿ. ಓಹೋ, ಸ್ವಿಟ್ಜರ್ಲ್ಯಾಂಡಿಗೆ ಬರ್ದಲೇ ಸ್ವಿಟ್ಜರ್ಲ್ಯಾಂಡ್ ನೋಡೋದು ಅಂದರೆ ಹಿಂಗೆ ನೋಡಿ. ಅಲ್ಲಿ ಫಾಲ್ಸ್ ಕಾಣಿಸ್ತಿದ್ಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ರೋಡ್ ಇದೆ, ಹಿಂಗೆ ಸಡನ್ನಾಗಿ ಬಂದರೆ ಈ ವ್ಯೂ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ವಾವ್, ಫುಲ್ ಕವರ್ ಆಗಿಬಿಡಿದೆ ಅಲ್ಲಿ ಫಾಗೆಲ್ಲ. ಅದು ಹತ್ರನೇ ಹೋಗ್ತೀವಿ ಇವಾಗ, ಫಾಲ್ ಹತ್ರನೇ. ಇವಾಗ ನಾನು ತೋರಿಸಿದ್ನಲ್ಲ ಆ ವಾಟರ್ಫಾಲ್ ಹತ್ರನೇ ಹೋಗ್ತಾ ಇದ್ದೀವಿ ನೋಡಿ. ಬಂತು 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 ಫೈನಲಿ. ಸ್ವರ್ಗಾಗಿ ಎರಡೇ ಮೆಟ್ಲಿ ಬೆಟ್ಟ, ಸ್ವರ್ಗ ಅನಿಸ್ತಿದೆ ನನಗಂತೂ. ವಾವ್ ವಾವ್ ವಾವ್. ಸೊ ಗ್ಯಾಪ್ ರೋಡ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಕ್ರೇಜಿ 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 ಆಗಿದೆ. ಒಂದ್ ಸೆಕೆಂಡ್ ಆಯ್ತು. ಹೌದು, ಹೋಗೋಣವಾ. ಎಷ್ಟು ಚೆನ್ನಾಗಿದೆ ಇಲ್ಲಿ. ಫುಲ್ ಫಾಗು, ಏನು ಕಾಣಿಸ್ತಿಲ್ಲ ಮುಂದೆ, ಫುಲ್ ಕವರ್ ಆಗೋಗ್ಬಿಟ್ಟಿದೆ ಇಲ್ಲಿ. ಇಷ್ಟವರೆಗೂ ನೋಡ್ಕೊಂಡ್ ಬಂದಿದ್ರಲ್ಲ, ಎಷ್ಟು ವಾವ್ ವಾವ್ ಅನ್ನೋ ಥರ ಇತ್ತು, ಅಮೇಝಿಂಗ್ ಆಗಿತ್ತು. ಬಟ್ ಅಲ್ಲಿಂದ ಬರ್ತಾ ಸಡನ್ ಆಗಿ ನಮ್ಗೆ ಏನು ಸಿಕ್ತು ಅಂದರೆ ಲಾಕ್ ಕಾಲ್ಟ್ ವ್ಯೂ ಪಾಯಿಂಟ್ ಸಿಕ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕೆಳಗಡೆ ಎಲ್ಲ ನೋಡಿ. ಆ್ಯಂಡ್ ಒನ್ ಮೋರ್ ಐ ನೀಡ್ ಟು ಸೇ ದ್ಯಾಟ್, ಏನು ಗೊತ್ತಾ, ಆನ್ ದ ವೇ ನಾವು ಬರ್ಬೇಕಂದಾಗ ಟಾಟಾ ಅವ್ರದ್ದು ಟೀ ಎಸ್ಟೇಟ್ ಇತ್ತು. ಸೊ ಅದನ್ನ ನೋಡಿ ಸ್ವಲ್ಪ ರತನ್ ಟಾಟಾ ಅವ್ರನ್ನ ನ್ಯಾಪ್ಸ್ಕೊಂಡಾಗ ಸ್ವಲ್ಪ ಬೇಜಾರು ಅನಿಸ್ತು. ಎಷ್ಟು ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ ಇಂಡಿಯಾದಲ್ಲಿ ಅಂತ ಖುಷಿನೂ ಆಯಿತು ನೋಡಿ. ಸೊ ಈ ವ್ಯೂ ಪಾಯಿಂಟ್ ನೋಡ್ತಿದ್ರೆ ಏನು ಹೇಳಿ, ವಾವ್ ಅನಿಸ್ತಿದೆ. ಹಾಗೆ ಅಲ್ಲಿ ಸ್ವಲ್ಪ ಮೇಲ್ ನೋಡಿ, ಅಲ್ಲಿ ಇಷ್ಟು ಅದು ಮುಚ್ಚೋಗ್ಬಿಡ್ತು, ಮೂನ್ ಇತ್ತಲ್ಲಿ ಹೋಯ್ತು. ಸೊ ನೋಡಿದ್ರಲ್ಲ, ಇದೇ ಗ್ಯಾಪ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಲ್ವಾ. ಇವಾಗ ನಾವು ನೆಕ್ಸ್ಟ್ ಹೋಗ್ತಿರೋದು ಸೊ ಇದು ಮುನ್ನಾರ್ಗೆ ನಾವು ಗ್ಯಾಪ್ ರೋಡ್ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ಬೇಕಂದಾಗ ಇದು ಇನ್ನೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಮುನ್ನಾರ್ಗೆ ಹೋಗೋ ರೋಡಲ್ಲಿ. ಈ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಬೈಸನ್ ವ್ಯೂ ಪಾಯಿಂಟ್. ಸೊ ಇಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು, ಸ್ವಲ್ಪ ಬಿಸಿಲಿದೆ ಇಲ್ಲಿ ಇವಾಗ, ಐಸ್ ಕ್ರೀಮ್ ತಿನ್ಕೊಂಡು ಬಿಸಿಲಲ್ಲಿ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ, ಆದ್ರೂ ಐಸ್ ಕ್ರೀಮ್ ಜೊತೆಗೆ ವ್ಯೂ ಪಾಯಿಂಟ್ ನೋಡೋದು ಮಜಾ ಇದೆ.
ನೆದರ್ಲೆಂಡ್ಸಿಗೆ ಬಂದಂಗಿದೆ. ಮುನ್ನಾರ್ ಟ್ರಿಪ್ ಇಲ್ಲಿಗೆ ಮುಗೀತು. ಡೇ 3 ಹೋಗ್ತಾ ಇದ್ದೀವಿ ಮೈಸೂರಿಗೆನೆ. ಬಟ್ ಹೋಗ್ಬೇಕಂದಾಗ ಇದು ಮರಿಯೂರ್ ಅಂತ ಹೇಳಿ ಎಷ್ಟು ಸೂಪರ್ ಆಗಿದೆ ಗೊತ್ತಾ. ರೋಡಲ್ಲಿ ಹೋಗ್ತಿದ್ರೇ ಮಳೆ ಬರ್ತಿದೆ, ಬಟ್ ಸ್ಟಿಲ್ ಐ ಆಮ್ ಲವಿಂಗ್ ದಿಸ್. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಬಟ್ ಮುನ್ನಾರಿಗೆ ಬಂದರೆ ಯಾರೂ 1 ಡೇ 2 ಡೇ 3 ಡೇ ಆ ಥರ ಬರಬೇಡಿ. ಕಮ್ ಲೈಕ್ 1 ವೀಕ್ ಅನ್ನೋ ಹಂಗೆ ಬನ್ನಿ, ಸೊ ದಟ್ ಎಲ್ಲ ಪ್ಲೇಸಸ್ಸು ಕವರ್ ಮಾಡ್ಬೋದು. ನಾವು ಬಂದಿದ್ದು ಬರೀ 2 ನೈಟ್ಸ್ ಅಷ್ಟೇ ಇದ್ದಿದ್ದು. ಸೊ 2 ನೈಟಲ್ಲಿ 1 ನೈಟ್ ಫುಲ್ ಟ್ರಾವೆಲಿಂಗ್ ಇತ್ತು. ಇನ್ನು 1 ನೈಟಲ್ಲಿ ನಾವು ನೋಡಿದಷ್ಟೇ ಗ್ಯಾಪ್ ರೋಡು, ಅದು ಬಿಟ್ಟರೆ ಇನ್ನೇನು ನೋಡೋಕ್ಕಾಗಲ್ಲ. ಸೊ ಪ್ಲೀಸ್ ನೀವು ಆ ಕೆಲಸ ಮಾಡ್ಕೋಬೇಡಿ. ಸೊ ಕಮ್ ಲೈಕ್ 1 ವೀಕ್ ಸೊ ದಟ್ ನೀವೆಲ್ಲನೂ ಕವರ್ ಮಾಡ್ಬೋದು. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.